ಪ್ರತಿ ಎಲೆಕ್ಷನ್ಗೂ ಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ್ದು, ಲೋಕಸಭೆ ಎಲೆಕ್ಷನ್ಗೆ. ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ. ಇನ್ಚಾರ್ಜು DK ಶಿವಕುಮಾರ್ ಅವರು, ಕೇರಳಗೆ ಇನ್ಚಾರ್ಜು ಜಾರ್ಜ್ ಅವರು. ದುಡ್ಡು ಅಬಕಾರಿಗೆ ಇಲಾಖೆದು ಕರ್ನಾಟಕದ. ನಾವೆಲ್ಲ ಕರ್ನಾಟಕವನ್ನ ATM ಮಾಡಿದ್ದಾರೆ. ATM ಅಲ್ಲ, ಈಗ ರಿಸರ್ವ್ ಬ್ಯಾಂಕ್. ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ರಾಜೀನಾಮೆ ಆಯ್ತು ನೋಡಿ. ಓಕೆ, ಅಲ್ಲಿ ಸೀಟಿಗೆ ಹೋಗಿ. ಈಗ ನಮ್ದೇ ಒಂದ್ ಸೆಕೆಂಡ್ ಹಿಂದೆ ಎಲ್ಲ ಆಗಿದೆ. ಪ್ರತಿಪಕ್ಷ ಅಲ್ಲಲ್ಲ, ಅದೇ ಒಂದೇ ನಿಮಿಷ ಮುಗಿಸ್ತೀನಿ ನಾನು. ಒಂದೇ ನಿಮಿಷ ಅಧ್ಯಕ್ಷರೇ, ಇವರು ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ಇದು ವಿಡಿಯೋ ಬಂದು 3 ತಿಂಗಳಾಯ್ತು. ಲೋಕಾಯುಕ್ತ ಸಿಕ್ಕಾಕೊಂಡು 1 ವಾರ ಆಯ್ತು. ಆ ವಿಡಿಯೋ ಬಂದು ಎಷ್ಟು ಜನದ ಬಂದಿದೆ? ಅವನ ಯಾರೋ ಒಬ್ಬನ್ನ ಲೋಯರ್ ಅಧಿಕಾರಿನ ನಾಗಶಯನನ್ನು ಸಸ್ಪೆಂಡ್ ಮಾಡಿದ್ದಾರೆ. DC ಮಾಡ್ಬೇಕಾಗಿರೋದು. ಅವನು ಹೇಳಿರೋದು ಎಷ್ಟು ದುಡ್ಡು ತಗೊಂಡಿದ್ದೀನಿ, 1 ಕೋಟಿ ಕೊಡು, 1.25 ಕೋಟಿ ಕೊಡು, 25 ಲಕ್ಷ ಅಡ್ವಾನ್ಸ್ ಕೊಡು ಅಂತ ಹೇಳಿರೋನು ನಾಗರಾಜಯ್ಯ. ಅವನು ನಾಗಶಯನ ಅನ್ನೋನು ಏನ್ ಮಾಡಿದ್ದಾನೆ? ನೀವು ಈ ಜಾತಿ ಕರ್ಕೊಂಡೋಗಿ ಆ ಜಾತಿ ಅಂದೋನ್ನ ಸಸ್ಪೆಂಡ್ ಮಾಡಿದ್ದೀರಾ. ಇವನು ನಾಗರಾಜಯ್ಯ ದುಡ್ಡು ಎಷ್ಟೆಷ್ಟು ಕೊಡಬೇಕು ಕಮಿಷನ್ ಅಂತ ಹೇಳ್ದವನಿಗೆ ಏನು ಮಾಡಿಲ್ಲ. ಅವನ ಮೇಲೆ ಏನು ಕ್ರಮ? ಮಂತ್ರಿಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳ್ದವನು ಅವನ ಮೇಲೆ ಯಾಕೆ? ಏನು ಜಾತಿ ಪ್ರೇಮನ ಇದು? ಯಾವ್ಯಾವ ಬೇರೆ ಜಾತಿಯವ್ರನ್ನಾದ್ರೆ ಸಸ್ಪೆಂಡ್ ಮಾಡ್ತೀರಾ, ಇನ್ನೊಬ್ಬರ ಜಾತಿ ನಿಮ್ಗೆ ಬೇಕಾಗಿರೋ ಜಾತಿಯವ್ರನ್ನ ಸಸ್ಪೆಂಡ್ ಮಾಡಲ್ಲ. ಓಕೆ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ 6,000 ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬಕಾರಿ ಇಲಾಖೆಯಲ್ಲಿ ನಿಜ, 100% ನಿಜ. ಸತ್ಯ. ಮಂತ್ರಿ ರಾಜೀನಾಮೆ ಕೊಡ್ಲಿ, ತನಿಖೆ ಆಗ್ಲಿ, 3 ತಿಂಗಳಾದ ಮೇಲೆ ನಿರ್ದೋಷಿ ಅಂತ ವಾಪಸ್ ತಗೊಳ್ಳಿ. ನಮ್ದೇ ನಾನೀಗೊಂದು ಪ್ರಕಟಣೆ ಮಾಡ್ತೇನೆ. ಕಾಯ್ದೆ ಬಗ್ಗೆ ಮಾತಾಡೋದು ಬಿಟ್ಟು ರಾಜೀನಾಮೆ ಕೊಡ್ತೀನಿ. ಬಗ್ಗೆ ಪದೇ ಇದೇನು ಚರ್ಚೆ ಸಭಾಧ್ಯಕ್ಷ ತಾವು ಮಾತಾಡ್ತೇನೆ. ನಾವ್ ಹೇಳಿಲ್ಲ ಸರ್ 6,000. ಅಬಕಾರಿ ಯಾರು 40,000 ನಮ್ಗೆ ಟ್ಯಾಕ್ಸ್ ಅನ್ನ ತಂದು ಕೊಡ್ತಾರೆ. ಆ ಅಸೋಸಿಯೇಷನ್ ಹೇಳಿರೋದು. ಮುಖ್ಯಮಂತ್ರಿಗಳ ಆತ್ಮೀಯರವರು, ಇವರು ಒಟ್ಟಿಗೆ ಆತ್ಮೀಯ ಸ್ನೇಹಿತರು, ಅವರೇ ಹೇಳಿರೋದು. ಮೊದಲು ಮುಖ್ಯಮಂತ್ರಿ ಎಲ್ಲ ಬದಲಾವಟ್ಟವ್ರೆ. ಅಸೋಸಿಯೇಷನ್ ನಾವು ಅಪತ್ತ ಮಾಡ್ದು ಅಂತ ಇಟ್ಕೊಳ್ಳಿ. ಅಸೋಸಿಯೇಷನ್ ಅದೇನು ಇದ್ರದ್ದೇನ್ರಿ? ಅದು ಸಾಕ್ಷಿನ ಇದು. ನೀವು ಮಾಡ್ತಾ ಇರೋದು ಯಾರಾದ್ರೂ ಜನ ಒಪ್ತಾರೇನ್ರಿ? ಸಾಕ್ಷಿ ಏನೈತ್ರಿ? ಸಾಕ್ಷಿ 6,000 ಕೋಟಿಗೆ ಎಲ್ಲೈತ್ರಿ? 6,000 ಕೋಟಿ ಬರೀ ಸುಳ್ಳು ಹೇಳ್ಕೊಂಡು ಯಾಕ್ರಿ ಹಿಂಗ್ ಮಾಡ್ತೀರಾ? ಒಂದು ಪ್ರಕಟಣೆ ಇದೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರು ಮುಂದೆ ಸೂಚಿತ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ನಾನ ಮೋಟಮ್ಮ ದಿನಾಂಕ 2/2/2026 ಮತ್ತು 4/2/2026 ಜಗದೀಶ್ ಕೊಡಗಂಟಿ ದಿನಾಂಕ 4/2/2026 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಅಧ್ಯಕ್ಷರೇ ಮಾತಾಡಕ್ಕೆ ಅವಕಾಶ ಕೊಡಬೇಕು. ಅಧ್ಯಕ್ಷರೇ ಈಗ ಒಂದ್ ಸೆಕೆಂಡ್ ಮತ್ತೆ ಹೇಳ್ತೇನೆ. ನಿಮ್ಮ ನಿಯಮಬದ್ಧವಾಗಿ ತಮ್ಮ ಪ್ರತಿಭಟನೆ ಮಾಡಿ. ಒಂದು ಮತ್ತೆ ಇವತ್ತು ರಾತ್ರಿ ತನಕ ನಡೀಲಿಕ್ಕಿದೆ. ಸ್ವಲ್ಪ ಆರಾಮದಲ್ಲಿ ಮಾಡಬೇಡಿ. ಇವತ್ತು ರಾತ್ರಿ ತನಕ ಕೂಡ ಅಧಿವೇಶನ ನಡೀಲಿಕ್ಕಿದೆ. ಸ್ವಲ್ಪ ಮಾನ್ಯ ಅಧ್ಯಕ್ಷರೇ, ಈಗ 4 ದಿವಸದಿಂದ ಕಾಯ್ತಾ ಇದ್ದೀವಿ ವಿವಿ ಗ್ರಾಂಟ್ ಮಾತಾಡೋದಕ್ಕೆ. ಅವಕಾಶ ಕೊಡಿ. ಮನ್ರೇಗಾ ಬಗ್ಗೆ, ಜನರ ಬದುಕಿನ ಬಗ್ಗೆ ಚರ್ಚೆ ಮಾಡ್ತೀರಾ? ಕಾಯ್ತಾ ಇದ್ದೀವಿ. ನೀವು ಯಾವ್ದೋ ಒಂದು ವರ್ಗಾವಣೆ, ಯಾವ್ದೋ ವಿಷಯಕ್ಕೆ ನೀವು ಸದನ ದಯಮಾಡಿ ಮಾಡಬೇಡಿ. ನಮಗೆ
ರೇ ಸ್ವಾಮಿ ಅಧ್ಯಕ್ಷರೇ, ಇವ್ರನ್ನ ಹೊರಗೆ ಹಾಕ್ರಿ ಸನ್ಮಾನ್ ರೇ. ನಾನ್ ಹೇಳ್ತೀನಿ ಈ ಸದನ ಹಾಳು ಮಾಡ್ತಾವ್ರೆ, ಹೊರಗೆ ಹಾಕಿ ಹೇಳ್ತೀನಿ ಇವ್ರನ್ನ. ನಾನ್ ನೇಮ್ ಮಾಡ್ತಾ ಇದ್ದೀನಿ, ಹೊರಗೆ ಹಾಕಿ ಇವ್ರನ್ನ. ಅಧ್ಯಕ್ಷರೇ, ಇವ್ರನ್ನ ಹೊರಗೆ ಸಸ್ಪೆಂಡ್ ಮಾಡಿ ದಯಮಾಡಿ ಅವಕಾಶ ಕೊಡಿ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಮಗೆ ಮಾತಾಡಕ್ ಅವಕಾಶ ಕೊಡಿ, ಮಾತಾಡ್ತೀವಿ. ಜನ ಅವರ ಜೀವನದ ಬಗ್ಗೆ ಒದ್ದಾಡ್ತಾ ಇದ್ದಾರೆ. ವರ್ಗಾವಣೆ ದಂಧೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅವರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ನಾವು ಜನರ ಬದುಕಿನ ಬಗ್ಗೆ, ದಲಿತರು ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಅವಕಾಶ ಕೊಡಿ. ನೋಡಿ, ನೀವು ಇಲ್ಲಿ ಬಾವಿಗೆ ಬಂದಿದ್ದೀರಿ, ಪ್ರತಿಭಟನೆ ಮಾಡ್ತಿದ್ದೀರಿ, ಸರಿಯಾಗಿ ಮಾಡಿ ಇದಕ್ಕೆ. ಈಗ ಕೋನರೆಡ್ಡಿ ಅವರು ಮಾತಾಡ್ಲಿಕ್ಕೆ ಎಲ್ಲರೂ ಕೂಡ ಇಯರ್ ಫೋನ್ ಹಾಕಿ. ರಾತ್ರಿ 12 ಗಂಟೆ ತನಕ ಅಸೆಂಬ್ಲಿ ನಡೀತದೆ. ಬೊಬ್ಬೆ ಹಾಕುವ ಆರಾಮದಲ್ಲಿ ಬೊಬ್ಬೆ ಹಾಕಿ ಮತ್ತೆ ಆಯಸ್ ಆಗ್ತದೆ ಎಲ್ಲರಿಗೂ ಕೂಡ. ಈಗ ಅವಕಾಶವನ್ನ ಕೊಟ್ಟದ್ದು ಅದಕ್ಕಾಗಿ ಮಾತಾಡಿ, ಜೋರಾಗಿ ಮಾತಾಡಿ ಅಧ್ಯಕ್ಷರೇ. ಎಲ್ಲ ಆರ್ಡರ್ ಮೆಂಬರ್ಸ್ ಎಲ್ಲರೂ ಕೂಡ ಕಾರ್ಯ ಸರಿಯಾಗಿ ಕೇಳ್ಬೇಕಾದ್ರೆ ಸಂವಿಧಾನದ 70ನೇ ತಿದ್ದುಪಡಿ ಆಯ್ತು ಎಲ್ಲ ಇಯರ್ಫೋನ್ ಹಾಕಿ. 1992 ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂವಿಧಾನಕ ಸ್ಥಾನಮಾನವನ್ನು ನೀಡಿತು. ಕರ್ನಾಟಕವು ಈ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದ್ದು ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1990 ಜಾರಿಗೆ ತಂದಿತ್ತು. 3 ಹಂತದ ಆಡಳಿತ ಯೋಜನೆ ಅಧಿಕಾರವನ್ನು ಕೆಳಮಟ್ಟದವರಿಗೆ ತಲುಪಿಸಲು ಈ ಕಾಯ್ದೆಯು 3 ಹಂತದ ಯೋಜನೆ ರೂಪಿಸಿದೆ. ಈ ಕಾಯ್ದೆಯಲ್ಲಿ ಗ್ರಾಮ ಸಭೆಯಲ್ಲಿ ಯೋಜನೆಗಳ ಕಾಮಗಾರಿಗಳ ಆಯ್ಕೆ ಮತ್ತು ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ಅಲ್ಲಿಯೇ ಅಂತಿಮಗೊಳಿಸಲಾಗುತ್ತದೆ. ಮನ್ರೇಗಾ ಸೆಕ್ಷನ್ 16 ಗ್ರಾಮ ಪಂಚಾಯತಿಗಳು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳ ಶಿಫಾರಸು ಅನುಸಾರವಾಗಿ ಕಾಮಗಾರಿಗಳನ್ನು ಆದ್ಯತೆಯಾಗಿ ಅನುಷ್ಠಾನಗೊಳಿಸಬೇಕಾಗಿದೆ. ಇವರಿಗೆ ಮನ್ರೇಗಾ ಬಗ್ಗೆ ಅಥವಾ ವ್ಯವಸ್ಥೆ ಬಗ್ಗೆ, ಗ್ರಾಮೀಣ ಜನರ ಬಗ್ಗೆ ಇವರಿಗೆ ಅನುಭವ ಕಡಿಮೆ. ಓನ್ಲಿ ಕಮರ್ಷಿಯಲ್ ಇವ್ರದ್ದು. ನಾನು ರಾಜ್ಯದಲ್ಲಿ ಭಾರತ ಸಂವಿಧಾನ ಪ್ರಕಾರ ಗ್ರಾಮ ಪಂಚಾಯತಿಯನ್ನು ಹಿಂದೆ ಹುಟ್ಟಾಕಿದ್ರು. ಅವತ್ತ ಸರ್ಪಂಚ್ ಅಂತ ಕೆಲಸ ಮಾಡಿದ್ರು, ನಂತರ ಪ್ರಧಾನವಾಗಿ ಕೆಲಸ ಮಾಡಿದ್ರು, ಇವತ್ತ ಗ್ರಾಮ ಪಂಚಾಯತಿಗಳಾಗಿ ಕೆಲಸ ಮಾಡ್ತಾರೆ. ಮನ್ರೇಗಾ ವ್ಯವಸ್ಥೆಯಿಂದ ಒಂದು ಪಂಚಾಯತಿಗೆ 1 ಕೋಟಿ, 2 ಕೋಟಿ, 3 ಕೋಟಿ ಅನುದಾನವನ್ನ ಕೇಂದ್ರ ಸರ್ಕಾರ ಕೊಡ್ತಿತ್ತು. ಇವರು ಕೇಂದ್ರ ಸರ್ಕಾರ ಕೊಡಕ್ ಆಗುದಿಲ್ಲ ಅಂತ ತಿಳ್ಕೊಂಡೇಳಿ ಇವತ್ತೇನು ಮನ್ರೇಗಾ ಚರ್ಚೆ ಆಗಬಾರ್ದು ಅಂತ ತಿಳ್ಕೊಂಡೇಳಿ ಅಬಕಾರಿಯ ಒಂದು ವ್ಯವಸ್ಥೆ ತಂದು ನಮ್ಗೇನು ಅರ್ಥನೆ ಮಾಡಕತ್ತಾರ. ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ತೀರ್ಮಾನ ಮಾಡೇವಿ. ನಾವು ಹೋರಾಟ ಮಾಡ್ತೇವೆ. ಮತ್ತ ಮನ್ರೇಗಾ ಕಾಯ್ದೆನ ಮರುಸ್ಥಾಪನೆವರೆಗೂ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ತಮ್ಗೆ ಹೇಳಿಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಗ್ರಾಮ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ನಜೀರ್ ಸಾಬ್ರು, MI ಗೋರ್ಪಡೆ ಅವರು, CM ಮುದಾಜಿ ಅವರು, ಜಗದೀಶ್ ಶೆಟ್ಟರ್ ಅವರು, HK ಪಾಟೀಲ್ ಸಾಹೇಬರು, HC ಮಹದೇವನವರು, ಕೃಷ್ಣ ಬೈರೇಗೌಡರು, ಬಸವರಾಜ ಹೊರಟ್ಟಿ ಅವರು, ಈಶ್ವರಪ್ಪ ಅವರು, ಇವತ್ತ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಬಹಳ ಅದ್ಭುತವಾಗಿ ಬದಲಾವಣೆ ಇಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತರಕತ್ತೀವಿ. ಇಂಥ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತರುವಾಗ ಇವತ್ತು ಬೆಲ್ಲಾಗಿ ಇದ್ಕೊಂಡು ಈ ಮನ್ರೇಗಾ ವ್ಯವಸ್ಥೆನ ಚರ್ಚೆ ಆಗಬಾರ್ದು. ಕೇಂದ್ರ ಸರ್ಕಾರಕ್ಕೆ ಅಸಹ್ಯ ಆಗೈತಿ, ನರೇಂದ್ರ ಮೋದಿ ಅವ್ರಿಗೆ ಅಸಹ್ಯ ಆಗೈತಿ ಅಂತ ತಿಳ್ಕೊಂಡೇಳಿ ಇವತ್ತು ಇಲ್ಲಿ ಬಂದು ಬೆಲ್ಲಾಗಿ ನಿಂತಾರ. ಅದಕ್ಕೆ ಇವರಿಗೆ ನಾನಿವರಿಗೆ ವಿನಂತಿ ಮಾಡ್ತಕ್ಕಂಥದ್ದು, ಒಂದು ವಿರೋಧ ಪಕ್ಷವಾಗಿ ನೀವು ಸಲಹೆಯನ್ನು ಕೊಡಿ. ಅದು ಬಿಟ್ಕೊಂಡು ಬಾವಿಗೆ ಹೋದು ಚರ್ಚೆ ಮಾಡ್ತಕ್ಕಂಥದ್ದು, ಇಲ್ಲಿ MLAಗಳಾಗಿ ಬಂದು ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕೋನರೆಡ್ಡಿ ಅವರೇ ಸಾಕು ನಿಲ್ಲಿಸಿ. ಡ್ಯಾನ್ಸ್ ಮಾಡಕ್ ಬಂದಿಲ್ಲ. ಕೋನರೆಡ್ಡಿ ಅವರೇ ಸಾಕು ನಿಲ್ಲಿಸಿ. ಬಂದೇವೆ. ಮನ್ರೇಗಾ ಚರ್ಚೆ ಆಗ್ಬೇಕು. ಈ ಕಾಯ್ದೆ ಮರುಸ್ಥಾಪನೆ ಆಗಬೇಕು. ಬಡವರಿಗೆ ಕೋನರೆಡ್ಡಿ ಅವರೇ ನಿಲ್ಲಿಸಿ. ಸಾಕು ನಿಲ್ಲಿಸಿ. ಎಲ್ಲ ರಾಮಾಯಣ ಗೊತ್ತಿದೆ ನಿಮ್ದು, ನಿಲ್ಲಿಸಿ. ಈ ಕಾಯ್ದೆಯನ್ನು ರಿಪೀಲ್ ಮಾಡದೇ ಇದ್ರೆ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕಾಗತ್ತೆ. ಕೋನರೆಡ್ಡಿ ಅವರೇ ನಿಲ್ಲಿಸಿ. ದೇಶ ಅಧಿಕಾರದಾಗಿರ್ತಕ್ಕಂಥ ರಾಜ್ಯಗಳು ಕೂಡ ನಿಲ್ಲಿಸಿ. ಕೋನರೆಡ್ಡಿ ಅವರು ಸಹ ಆಗ್ರಹ ಮಾಡ್ತಾ ಇದ್ದಾರೆ, ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅಂತೇಳಿ. ಇವತ್ತ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸಾಹೇಬರು ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ಈ ಕಾಯ್ದೆಯನ್ನ ಮರುಸ್ಥಾಪನೆ ಮಾಡಬೇಕು.
ಇದು ನಮ್ಮ ಹಕ್ಕು. ಗ್ರಾಮ ಸ್ವರಾಜ್ಯದಿಂದ ನಾವು ಬೆಳೆಯಲಿಕ್ಕೆ ಸಾಧ್ಯ ಇದೆ. ಅಧ್ಯಕ್ಷ, ಇವ್ರನ್ನ ಸ್ವಲ್ಪ ಹೊರಗೆ ಹಾಕ್ಬಿಡಿ ಸರ್, ಮುಗಿತು. ನಿನ್ನೆ ಲೋಕಸಭೆಯಲ್ಲಿ 8 ಮಂದಿ ಹೊರಗೆ ಹಾಕ್ಯಾರ. ಇವ್ರೆಲ್ಲರೂ ಹೊರಗೆ ಚರ್ಚೆ ಮಾಡೋಣ. ಇಲ್ಲಿಗೆ ನಾವು ಮಾತಾಡ್ತೀವಿ, ಯಾರಿಗೆ ಕೇಳುತ್ತೆ? ಇಲ್ಲಿಗೆ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಲಿ. ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮ ಮುಗಿಲಿ. ಈಗ ಅವ್ರು ಡ್ಯಾನ್ಸ್ ಮಾಡೋ ಕಾರ್ಯಕ್ರಮನ ಚರ್ಚೆಗಾರ ಕೊಡಿ. ಡ್ಯಾನ್ಸ್ ಮಾಡ್ಲಿ ಅವ್ರು ಸಂಜೆ ಮಠ. ಇಲ್ಲಿಗೆ ನರೇಂದ್ರ ಮೋದಿ ಸಾಹೇಬ್ ರಾಜೀನಾಮೆ ಕೊಡ್ಲಿ, ಮನ್ರೇಗಾ ಮರುಸ್ಥಾಪನೆ ಮಾಡ್ಲಿ. ಎರಡರಾಗ ಒಂದು ತೀರ್ಮಾನಕ್ಕೆ ಬರ್ಬೇಕು. ನಿಮ್ ಶೋ ಎಲ್ಲ ಇಡೀ ರಾಜ್ಯ ಜನ ನೋಡ್ಯಾರ, ಅದಕ್ಕೆ ನಿಮ್ಮನ್ನ ಅಲ್ಲಿ ಕೂರ್ಸ್ಯಾರ. ನಿಮ್ ಶೋ ಎಲ್ಲರೂ ನೋಡ್ಯಾರ, ನೋಡಾಗಿದೆ. ಮತ್ತೆ ಹಿಂಗ್ ಮಾಡಿದ್ರೆ ಮತ್ತೆ ನೀವು ಅಲ್ಲೇ ಕೂಡ್ತೀರಿ. ಒಳ್ಳೆ ಸಲಹೆಗಳನ್ನು ಕೊಡಿ ಸರ್ಕಾರಕ್ಕೆ. ಕೋನ್ ರೆಡ್ಡಿ, ನೀವು ಸಬ್ಜೆಕ್ಟ್ ಮಾತಾಡಿ. ಏನ್ ಬಸವರಾಜ ಬಚ್ಚೇಗೌಡ ಏನ್ ಮಾತಾಡ್ತಾರೆ ಸರ್? ಶಿವಲಿಂಗೇಗೌಡ ಮಾತಾಡಿ. ಶರತ್ ಮಾತಾಡಿ. ಒಂದ್ ಸೆಕೆಂಡ್ ಯತ್ನಾಳ್ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ಇವತ್ತೇನು ಧರಣಿ ಮಾಡ್ತಾ ಇದ್ದಾರೆ. ಇವತ್ತು ತಿಮ್ಮಾಪುರ ಅವರು ಏನು ಈ ಭ್ರಷ್ಟಾಚಾರದ ಹಗರಣ ಮಾಡಿದ್ದಾರೆ. 6,000 ಕೋಟಿ ರೂಪಾಯಿ ಹಗರಣ ಈ ರಾಜ್ಯದಲ್ಲಿ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಕೆರೆಗಳನ್ನು ನೀಡಿದಂತ ಹಗರಣ ಆಗಿರ್ಬೋದು, ಎಲ್ಲ ಇವತ್ತು ಅದಕ್ಕೆ ಹೋರಾಟ ಮಾಡಲಿಲ್ಲ. ವಾಲ್ಮೀಕಿ ಹಗರಣದ ಹೋರಾಟ ಮಾಡ್ಬೇಕಂದ್ರೆ, ಪಾದಯಾತ್ರೆ ಮಾಡ್ಬೇಕಂದ್ರೆ ಅದಕ್ಕೆ ಅನುಮತಿ ಕೊಡಲಿಲ್ಲ. ಇವತ್ತು ವ್ಯಕ್ತಿ ಯಾವುದೇ ಜಾತಿಯವಿರಲಿ ರಾಹುಲ್ ಗಾಂಧಿ ಮಾಡಿದಾಗ ಅವರ ವಿರುದ್ಧ ಹೋರಾಟ ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. ತಿಮ್ಮಾಪುರ ಭ್ರಷ್ಟಾಚಾರ, ಈ ಸದನದಲ್ಲಿ ತಿಮ್ಮಾಪುರ ಭ್ರಷ್ಟಾಚಾರ, ಅನೇಕ ಸಚಿವರು ಭ್ರಷ್ಟಾಚಾರ, ಅವರ ಮೇಲೆ ಭ್ರಷ್ಟಾಚಾರ, ಇವತ್ತು ತಿಮ್ಮಾಪುರ ಭ್ರಷ್ಟಾಚಾರ, ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಅದರ ಬಗ್ಗೆ ನಾನೇನು ರಕ್ಷಣೆ ಮಾಡಿ ಅಬಕಾರಿ ಸಚಿವರು ಅವ್ರು ಏನ್ ಮಾಡಿದ್ದಾರೆ, ತಿಮ್ಮಾಪುರ ಅವರ ಯಾವ ರೀತಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಎಲ್ಲ ರೀತಿ ಇದ್ರ ಬಗ್ಗೆ ಮಾತಾಡಿ. ಈಗ ಮೊದಲು ಇದನ್ನು ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಈ ಹೋರಾಟದಲ್ಲಿ ತಾರತಮ್ಯ ಆಗ್ತಾ ಇದೆ. ಯಾವ ಸಚಿವರು ಯಾವ ಜಾತಿಯವರಿದ್ದಾರೆ ಅವರು ಭ್ರಷ್ಟಾಚಾರ ಮಾಡಿದಾಗ ಹೋರಾಟ ಆಗಲಿಲ್ಲ. ಆಯ್ತು, ಈಗ ನಿನ್ನೆ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಉತ್ತರ ಆಗಿದೆ. ಈಗ NRC ಬಗ್ಗೆ ಚರ್ಚೆ ಮಾಡಿ. ಈ ಒಂದು ಸದನವನ್ನ ಇವತ್ತು ಕರೆದಂತ ಉದ್ದೇಶ ಏನಂದ್ರೆ, ಭಾರತದ ಸರ್ಕಾರ ಇವತ್ತೇನು ಮನ್ರೇಗಾ ಅನ್ನುವಂತ ಅನೇಕ ದೋಷಪೂರಿತವಾದಂತ ಮತ್ತು ವ್ಯಾಪಕವಾಗಿ ಇವತ್ತು ಭ್ರಷ್ಟಾಚಾರ ನಡೆದಂತ ಸಂದರ್ಭದಲ್ಲಿ ನಮ್ಮ ಭಾರತ ಸರ್ಕಾರದ ಒಂದು ಹೊಸ ಅದು ವಿಬಿ ಕಾಯ್ದೆ 2025 ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂತಹ 125 ದಿವಸ ಇವತ್ತು ಉದ್ಯೋಗ ಭರವಸೆ ಕೊಡುವಂತಹ ಒಂದು ಯೋಜನೆ
ಪಾರದರ್ಶಕವಾಗಿ ಯಾವುದೇ ಹಗರಣ ಆಗಲಾರದೆ ಅದು ಆಗ್ಬೇಕಾದ್ರೆ ನರೇಗಾದಲ್ಲಿ ಸಾಕಷ್ಟು ಅವ್ಯವಹಾರವಾದಂತ ಹಿನ್ನೆಲೆ ಅಧ್ಯಕ್ಷರೇ ಈ ಒಂದು ನರೇಗಾದಲ್ಲಿ ಭ್ರಷ್ಟಾಚಾರ ಹಣಕಾಸಿನ ಚಟುವಟಿಕೆ ಆಗ್ತಾ ಇತ್ತು. ಕಾರ್ಯವಿಧಾನಗಳ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡಿ 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 ಗ್ರಾಮ ಪಂಚಾಯತ್ ಶಾಸಕರು ಸಹ ತಮ್ಮ ನಕಲಿ ಜಾಬ್ ಕಾರ್ಡ್ ಮಾಡುವಂತ ಹೋರಾಟಗಳು ಈ ದೇಶದಲ್ಲಿ ನಡೆದಿದ್ದು ಕೃತ್ರಿಮ ಫಲಾನುಭವಿಗಳು ಸೃಷ್ಟಿ ಮಾಡಿ ಸರ್ಕಾರದ ಕೇಂದ್ರ ಸರ್ಕಾರದ ಹಣ ಲೂಟಿ ಅದೇ ರೀತಿ ಕಾರ್ಮಿಕರಿಗೆ ಭಾಗಶಃ ಪಾವತಿ ಮಾಡಿ ಉಳಿದ ಹಣವನ್ನ ಸಂಬಂಧಿಸಿದ ಅಧಿಕಾರಿಗಳು ನುಂಗಿ ಹಾಕುವಂತ ವ್ಯವಸ್ಥೆ. ಅಧ್ಯಕ್ಷರೇ, ಮತ್ತು ಮನ್ರೇಗಾದಲ್ಲಿ ದುರ್ಬಲ ಮೇಲ್ವಿಚಾರಣೆ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಅನ್ನೋದು ಇರಲಿಲ್ಲ. ಆಡಳಿತಾತ್ಮಕ ಸಾಮರ್ಥ್ಯದಲ್ಲಿ ನಿರ್ಬಂಧಗಳು ಮತ್ತು ಕಾರ್ಮಿಕ ಮಾರುಕಟ್ಟೆಗಳ ಈ ಎಲ್ಲ ದೃಷ್ಟಿಕೋನದಿಂದ ಇವತ್ತು ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಿಪಿ ಗ್ರಾಮಜಿ 2025 ಹೊಸ ಆಶಾಕಿರಣವನ್ನ ಹೊಸ ಮಾಡುವಂತ ಪಾರದರ್ಶಕ ಮನ್ರೇಗಾದಲ್ಲಿ 3 ದಿವಸದ ಗ್ಯಾರಂಟಿ ಇತ್ತು. ಅದು ಇವತ್ತು ಹಿಂದೂ ಗ್ರಾಮಜಿ ಕಾಯ್ದೆಯಲ್ಲಿ 125 ದಿನ ಇವತ್ತು ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಅಧ್ಯಕ್ಷ. ಅದರ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರ ಬಿತ್ತಳಿಕೆ ಇರ್ಬೋದು, ರಾಶಿ ಇರ್ಬೋದು, ಆ ಸಂದರ್ಭಗಳಲ್ಲಿ ಅವರಿಗೆ ಉದ್ಯೋಗ ಕೊಟ್ಟರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಆ ಅವಧಿಯಲ್ಲಿ ರೈತರಿಗೆ ಅನುಕೂಲ ಆಗಬೇಕು. ರೈತ ಯಾವುದೇ ರೀತಿ ಕಾರ್ಮಿಕರ ಕೊರತೆ ಇಲ್ಲ, ತಾನು ಬೆಳೆದಂತ ಒಂದು ಫಸಲು ಇವತ್ತು ಬರಬಾರದಂತ ಉದ್ದೇಶದಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾನ್ಯ ನರೇಂದ್ರ ಮೋದಿ ಇವತ್ತು ಈ ಒಂದು ಹಿಬಿ ಗ್ರಾಮಜಿ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ. ನಾನು ಈ ಹಿಬಿ ಗ್ರಾಮಜಿ ಕಾಯ್ದೆಯನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ಮತ್ತು ಕೇಂದ್ರದ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಗೆ ಮತ್ತು ಕರ್ನಾಟಕದ ಜನತೆಯ ಪರವಾಗಿ, ಕರ್ನಾಟಕದ ರೈತರ ಪರವಾಗಿ ಇವತ್ತು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕಾನೂನಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಉದ್ಯೋಗ ಖಾತರಿ ನಿಮ್ಮ ಮನೆ 100 ದಿವಸ ಇತ್ತು. ಪ್ರಧಾನಮಂತ್ರಿಗಳು 125 ದಿವಸ ಉದ್ಯೋಗ ಖಾತರಿ ಯೋಜನೆ ಕೊಟ್ಟಿದ್ದಾರೆ. ಅದು ಬಹಳ ಅದರ ಜೊತೆಗೆ ಬಿಜೆಪಿ ಕೃಷಿ ಸೂಕ್ಷ್ಮ ರೈತರಿಗೆ ಬಹಳ ದೊಡ್ಡ ಅನುಕೂಲ ಆಗ್ತದೆ. ಅವಾಗ ರೈತರಿಗೆ ರೈತರ ಜನತೆ ದೃಷ್ಟಿಯಿಂದ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷರೇ, ಇವತ್ತು
ನೋಡ್ರಿ ಅಧ್ಯಕ್ಷರೇ, ಇವತ್ತು ಕೆಲಸಗಳ ಫಲಿತಾಂಶ ಅನುಮೋದಿಸಿದ ಕೆಲಸಗಳನ್ನು 4 ಸ್ಪಷ್ಟ ವ್ಯಾಖ್ಯಾನಗಳಲ್ಲಿ ವಿಭಾಗಗಳನ್ನು ಸಂಘಟಿಸಲಾಗಿದೆ. ಜಲ ಸಂಬಂಧಿ ಕಾಮಗಾರಿಗಳು ಪ್ರಮುಖ ತಿಮ್ಮಾಪುರ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಕೋಟಿ ಕೋಟಿ ವಿಶೇಷ ಕಾರ್ಯಗಳನ್ನು ಉದ್ಯೋಗ, ದೀರ್ಘಕಾಲೀನ ಗ್ರಾಮೀಣ ಉತ್ಪಾದಕತೆ ಮತ್ತು ಸ್ಥಿತಿಸ್ಥಾಪಕ ಕೋಟಿ ಗಾಂಧಿ ಕೋಟಿ ಕೋಟಿ ಸಂಯೋಜಿತ ರಾಹುಲ್ ಗಾಂಧಿ ಕೋಟಿ ಕೋಟಿ ಪ್ರಾರಂಭವಾಗುವಂತಹ ಅಧ್ಯಕ್ಷರೇ, ಇವತ್ತು ಇಬಿಜಿ ಗ್ರಾಮ ಕಾಯ್ದೆಯಲ್ಲಿ 2025ರಲ್ಲಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಒಂದು ಬ್ಯಾರೇಜ್ ಇರ್ಬೋದು, ಒಳ್ಳೆಯ ರಸ್ತೆ ಇರ್ಬೋದು, ಡ್ಯಾಮ್ಗಳು ಇರ್ಬೋದು, ಒಂದು ಶಾಶ್ವತವಾದಂತ ಕಟ್ಟಡಗಳನ್ನು ಕಟ್ಟುವಂತ ಇವತ್ತು ಗತಿಶಕ್ತಿ GIS ಆಧಾರಿತ ಮ್ಯಾಪಿಂಗ್ ಬಳಕೆಯ ಒಮ್ಮುಖತೆ ಮತ್ತು ಇವತ್ತು ಡುಪ್ಲಿಕೇಟ್ ಆಗಿ ನಕಲು ಮಾಡೋದಾಗಲಿ ಹಣ ನಿಮ್ಮನ್ನ ನಿಮ್ಮ ಕ್ಷೇತ್ರದ ಏನ್ ಒಳ್ಳೆ ಕೆಲಸ ಮಾಡಕತ್ತೀವಿ ಅಂತ ಹೇಳಿ ಕಾನೂನುಬದ್ಧವಾಗಿ ಕೇಳಿದ್ದೀವಿ. ಆದ್ರೆ ನಿನ್ನೆಯಿಂದ ಸ್ಟ್ರೈಕ್ ಮಾಡಿದ್ದೀವಿ. ಆದ್ರೆ ನಿಮ್ಮ ವರ್ತನೆ ಏನೈತಲ್ಲ, ಇದು ತಂತ್ರಜ್ಞಾನದ ಅಳವಡಿಕೆ ಲಕ್ಷಾಂತರ ಜನ ನಿಮ್ಮನ್ನು ಆಯ್ಕೆ ಮಾಡಿ ಜನ ನಿಮ್ಮನ್ನು ನೋಡಕ್ಕಿರ್ತಾರೆ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಅಲ್ಲ ಜಾಗ ಹಿಂದೆಲ್ಲ ಮಾಡಿದ್ದೀವಿ, ಹಿಂದೆಲ್ಲ ಹರಿದಾಕಿ ನನ್ನ ಮೇಲೆ ಮಾಡಿ ಸಸ್ಪೆಂಡ್ ಆಗಿ, ಸ್ಪೀಕರ್ ಮೇಲೆ ಮಾಡಿ ಸಸ್ಪೆಂಡ್ ಆಗಿ, ಮತ್ತೆ ಇದು ಆಗಿ, ಅದು ಬೇಡ. ನೀವು ಮಾಡೋದು ಬೇಡ. ಸೇರಿದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋ ಅಧಿಕಾರ ಇದೆ. ಆದರೆ ಅದನ್ನು ಸೂಕ್ತವಾಗಿ ಮಾಡಿ ನ್ಯಾಯವಾಗಿ ಮಾಡಿ ಸರಿಯಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.